ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿ ಆಗಿರುವಂಥ ಸ್ಲಿಂಗ್ ಬ್ಯಾಗ್ ಮಾಡೋದು ಹೇಗೆ ಅಂತ ನೋಡೋಣ. ಇದು 2 ಜಿಪ್ಪರ್ ಕೊಟ್ಟಿದ್ದೀನಿ ನಾನಿಲ್ಲಿ. ಹಾಗೆ ಇದು ತುಂಬ ಲುಕ್ ಇರುತ್ತೆ. ಸಣ್ಣ ಪುಟ್ಟ ತಿರುಗಾಟಕ್ಕೆ, ದುಡ್ಡು ಇಟ್ಕೊಳ್ಳೋಕ್ಕೆ, ಮೊಬೈಲ್ ಇಟ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಹ್ಯಾಂಡಿಯಾಗಿರುತ್ತೆ. ಇದಕ್ಕೆ ಇಲ್ಲಿ ಅಡ್ಜಸ್ಟೇಬಲ್ ಲೂಪ್ ಕೂಡ ಕೊಟ್ಟಿದ್ದೀನಿ. ಸೊ ಬೆಲ್ಟು ನಿಮಗೆ ಉದ್ದ ಗಿಡ್ಡ ಹೇಗೆ ಮಾಡ್ಕೋಬೇಕೋ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡೋ ಥರ ಇದೆ ಇದು. ಸೊ ಇವತ್ತು ಇದನ್ನು ಹೊಲಿಯೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭ ಇದೆ ಇದು. ನಾನಿಲ್ಲಿ ಮೇನ್ ಫ್ಯಾಬ್ರಿಕನ್ನು ಮೇಲ್ಗಡೆ ಇಟ್ಕೊಂಡಿದ್ದೀನಿ. ನಂತರ ಮಧ್ಯದಲ್ಲಿ ಸ್ಪಾಂಜ್ ಶೀಟು, ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವ ಒಂದು ಲೈನಿಂಗ್ ಬಟ್ಟೆ ಸ್ವಲ್ಪ ಮೇನ್ ಫ್ಯಾಬ್ರಿಕ್ಕಿಂತ ದೊಡ್ಡದಾಗಿ ಇಟ್ಕೊಳ್ಬೇಕು. ಇದರ ಅಳತೆ ಬಂದುಬಿಟ್ಟು 11 ಇಂಚ್ ಅಡ್ಡ ಅಗಲ ಇದೆ, ಹಾಗೆ 21 ಇಂಚು ಉದ್ದ ಇದೆ. ಸೊ ಇದನ್ನು ಕ್ವಿಲ್ಟ್ ಮಾಡ್ಕೊಳ್ಬೇಕು ನಾವು. ಈಗ ಇದಕ್ಕೆ ನಾನು ಫಸ್ಟ್ ಜಿಪ್ ಹಾಕ್ತೀವಲ್ಲ, ಅದಕ್ಕೆ ಒಳಗಡೆ ಲೈನಿಂಗ್ ಬಟ್ಟೆ ಬೇಕಾಗುತ್ತೆ. ನಂತರ 2 ಜಿಪ್ಪರು, ಇದು 10 ಇಂಚಿದೆ. ಆಮೇಲೆ ರನ್ನರು, 2 ರನ್ನರು, ಆಮೇಲೆ ಈ ಥರ ಬಕ್ಕಲ್ಲು, ನಂತರ ಬೆಲ್ಟು ಒಂದು 3 ಇಂಚಿಂದು ಉದ್ದ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು 58 ಇಂಚಿದೆ ಇಷ್ಟುದ್ದ ಬೆಲ್ಟು. ಇದು ರೆಡಿ ಬೆಲ್ಟ್ ಸಿಕ್ಕಿರೋದು, ನಾನು ಬಳಸ್ತಾ ಇರೋದು. ಆಮೇಲೆ ಒಂದಷ್ಟು ಪೀಸಸ್ಸು ನಮಗೆ ಕೊನೆಗೆ ಪೈಪಿಂಗ್ ಕೊಡೋದಕ್ಕೆ ಒಂದಷ್ಟು. ಸೊ ಇವಾಗ ಇದನ್ನು ನಾನು ಕ್ವಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪಿನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಕ್ವಿಲ್ಟು. ಸೊ ನಾನು ಇದಕ್ಕೆ ಇಲ್ಲಿ ಲೈನ್ಸ್ ಕಾಣ್ತಿದೆಯಲ್ಲ, ಕಾಲಮ್ಸು, ಆ ಕಾಲಮ್ಗೆ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡು ಕ್ವಿಲ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನಾನು ಕ್ವಿಲ್ಟಿಂಗ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಈ ಥರ ಬರುತ್ತೆ. ಈಗ ಇದು ಡೈರೆಕ್ಷನಲ್ ಪ್ರಿಂಟ್ ಇದೆ, ಅಂದರೆ ನೋಡಿ ಇಲ್ಲಿ ಮುಂದುಗಡೆ ಒಂದೇ ಥರ ಕಾಣ್ತಿರೋದು, ಹಿಂದುಗಡೆ ಉಲ್ಟಾ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಇಲ್ಲದೇ ಇದ್ದರೆ ಇದನ್ನು ಹಾಗೇ ನಾವು ಸ್ಲಿಂಗ್ ಬ್ಯಾಗನ್ನು ಹೊಲಿಬೋದು. ಸೊ ಇದು ಈ ಥರ ಇರೋದ್ರಿಂದ ನಾನು ಕಟ್ ಮಾಡಿ ಅದನ್ನು ಉಲ್ಟಾ ಮಾಡಿ ಹಿಂದುಗಡೆ ಅಟ್ಯಾಚ್ ಮಾಡಿದ್ರೆ ಆವಾಗ ಕರೆಕ್ಟಾಗಿರುತ್ತೆ. ಸೊ ಈ ಥರ ಮಾರ್ಕ್ ಮಾಡಿಬಿಟ್ಟು ಒಂದು ಹೊಲಿಗೆ ಹಾಕ್ಕೊಂಡು ನಂತರ ನಾನು ಅದನ್ನು ಕಟ್ ಮಾಡ್ತೀನಿ. ನೋಡಿ, ಇವಾಗ 2 ಪೀಸಸ್ ರೆಡಿ ಆಯಿತು ನಮಗೆ, ಫ್ರಂಟ್ಗೆ ಮತ್ತು ಬ್ಯಾಕ್ಗೆ. ಸೊ ಈ ಥರ ಡೈರೆಕ್ಷನಲ್ ಪ್ರಿಂಟ್ಸ್ ಇದ್ದರೆ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು, ಇಲ್ಲದೇ ಇದ್ದರೆ ಹಿಂದುಗಡೆ ಉಲ್ಟಾ ಆಗಿರುವ ಸಾಧ್ಯತೆ ಇರುತ್ತೆ. ನಂತರ ನಾನಿಲ್ಲಿ 2 ಇಂಚಿಗೆ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದು ಉದ್ದ ಲೈನ್ ಎಳ್ಕೊಂಡು ಅಲ್ಲಿ ನಾವು ಫಸ್ಟ್ ಜಿಪ್ ಹಾಕೋದು. ನಂತರ ಮೇಲಿನಿಂದ ಸುಮಾರು 4 ಇಂಚ್ ಆಗೋಷ್ಟು ಉದ್ದಕ್ಕೆ ಇನ್ನೊಂದು ಮಾರ್ಕ್ ಮಾಡಿ ಅಲ್ಲೊಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಫಸ್ಟು ಕೆಳಗಡೆ ಇರುವ ಮಾರ್ಕಿಂಗ್ ಇದೆಯಲ್ಲ, ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನಾವು ಜಿಪ್ಪು ಅಟ್ಯಾಚ್ ಮಾಡಬೇಕು. ಫಸ್ಟ್ಗೆ ನಾವು ಈ ಥರ ಉಲ್ಟಾ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಆ ಕಡೆ ಒಳಗಡೆ ಬ್ಯಾಗಿನ ಪೋರ್ಷನ್ ಹೀಗೆ ಒತ್ತುತ್ತಾ ನಾವು ಸ್ಟಿಚ್ ಮಾಡಬೇಕು. ನೋಡಿ, ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಹೀಗೆ ಮೇಲ್ಗಡೆ ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕು. ನಾವು ಹಿಂದೆ ಮಾಡಿದ್ವಲ್ಲ ಅದೇ ಸೇಮ್ ಪ್ರೋಸೆಸ್ಸನ್ನು ಫಾಲೋ ಮಾಡಬೇಕು. ಈಗ ಇದಕ್ಕೆ ರನ್ನರನ್ನು ಹಾಕ್ಕೊಳ್ತಾ ಇದ್ದೀನಿ. ರನ್ನರ್ ಹಾಕ್ಕೊಂಡಿದ್ದಾಗಿದೆ. ಈಗ ನಾವು ಮತ್ತೊಂದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಒಳಗಡೆ ಒಂದು ಪಾಕೆಟ್ ಮಾಡೋ ಸಲುವಾಗಿ ಒಂದು ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ವಲ್ಲ, ಅದನ್ನು ಹೀಗೆ 4 ಕಡೆನೂ ನಾವು ಹೊಲ್ಕೊಳ್ಬೇಕಾಗತ್ತೆ. ಸೊ ಈ ಥರ 4 ಕಡೆನೂ ಹೊಲ್ಕೊಂಡ್ರೆ
ಕರೆಕ್ಟಾಗಿ ಪಾಕೆಟ್ ಥರ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ನೋಡಿ ಪಾಕೆಟ್ ರೆಡಿ ಆಯಿತು. ಈಗ ನಾವು ಮತ್ತೆ ಮೇಲ್ಗಡೆ ಇಲ್ಲಿ ಒಂದು ಜಿಪ್ ಹಾಕ್ಕೊಳ್ಬೇಕು. ಫಸ್ಟು ನೀಟಾಗಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ. ಈಗ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ನಾನು ರನ್ನರನ್ನು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಮೇಲ್ಗಡೆ ಪೋರ್ಷನ್ ಕೂಡ ಅಂಟಿಸ್ಕೊಳ್ಬೇಕು, ಹೊಲ್ಕೊಳ್ಬೇಕು. ಈಗ ನಾನು ಬೆಲ್ಟಲ್ಲಿ 3 ಇಂಚ್ 3 ಇಂಚ್ ಆಗೋಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಈ ಪಾರ್ಟನ್ನು, ಬಕ್ಕಲಿನ ಈ ಪಾರ್ಟನ್ನು ಹಾಕ್ಕೊಂಡು ಇಲ್ಲಿ ಸುಮಾರು 1 ಇಂಚ್ ಈಚೆ, ಅಂದರೆ ಸೈಡಿಂದ 1 ಇಂಚ್ ಈ ಕಡೆ ನಾನು ಅದನ್ನು ಹೊಲ್ಕೊಂಡಿದ್ದೀನಿ. ನಂತರ ಬೆಲ್ಟಿನ ಇನ್ನೊಂದು ಪೋರ್ಷನನ್ನು ಈ ಥರದಲ್ಲಿ ಹಾಕಿಬಿಟ್ಟು ಇದನ್ನು ಕೂಡ ಹೊಲ್ಕೊಳ್ತಾ ಇದ್ದೀನಿ. ಸೊ ನಾ ಬಕ್ಕಲ್ ಹಾಕಿದ್ದಾಗಿದೆ. ಈಗ ಬೆಲ್ಟಿನ ಇನ್ನೊಂದು ಭಾಗವನ್ನು ನಿಧಾನಕ್ಕೆ ಒಂದು 3 ರಿಂದ 4 ಸಲ ಅಲ್ಲಿ ಗಟ್ಟಿಯಾಗಿ ಬೆಲ್ಟ್ಗೆ ಹೊಲಿಗೆ ಹಾಕ್ಕೊಳ್ಬೇಕು, ಗಟ್ಟಿಯಾಗಿ ಬರುತ್ತೆ. ನೋಡಿ ಇವಾಗ ನಾನು ಹೊಲಿಗೆ ಹಾಕ್ಕೊಂಡಿದ್ದಾಗಿದೆ. ಈಗ ಬೆಲ್ಟಿನ ಇನ್ನೊಂದು ಭಾಗವನ್ನು ಕೂಡ ಇಲ್ಲೇ ಹಾಕ್ಕೊಂಡು, ಅಂದರೆ ಸೈಡಿಂದ ಸುಮಾರು 1 ಇಂಚ್ ಆಗುವಷ್ಟು ಸ್ಪೇಸನ್ನು ಬಿಟ್ಬಿಟ್ಟು ಅದರ ತುದಿಯನ್ನು ಕೂಡ 3 ರಿಂದ 4 ಸಲ ಗಟ್ಟಿಯಾಗೋ ಹಾಗೆ ಹೊಲ್ಕೊಳ್ತಾ ಇದ್ದೀನಿ. ಸೊ ನಾವೀಗ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಸೊ ಈಗ ಮತ್ತೆ ಕಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಇಟ್ಕೊಳ್ಳೋಣ. ಈಗ ಬ್ಯಾಗಿನ ಬ್ಯಾಕ್ ಪೋರ್ಷನ್ ಏನಿತ್ತು ಅದನ್ನು ತಗೊಂಡು ಇಲ್ಲಿ ನಾವು 4 ಕಡೆ ಕೂಡ 2 ರಿಂದ 3 ಸ್ಟಿಚ್ ಹಾಕಿಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಬೇಕು. ಈ ಥರ 4 ಭಾಗವನ್ನು ಕೂಡ ನಾವು ಹೊಲ್ಕೊಳ್ಬೇಕಾದ್ರೆ ಒಂದು ಸಣ್ಣ ಟಿಪ್ಪು ಏನಂದರೆ, ಫಸ್ಟು ನಾವು ಮೇಲ್ಗಡೆ ಹೊಲ್ಕೊಂಡು ಬಿಡಬೇಕು, ಆಮೇಲೆ ಕೆಳಗಡೆ ಪೋರ್ಷನನ್ನು ಹೊಲ್ಕೊಳ್ಬೇಕು, ಆಮೇಲೆ ಸೈಡ್ಸನ್ನು ಹೊಲಿಬೇಕು. ಹೀಗೆ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಅಥವಾ ನಾನು ಅದನ್ನೇ ಫಾಲೋ ಮಾಡೋದು. ಸೊ ಹಾಗಾಗಿ ಈಗ 4 ಕಡೆನೂ ಕೂಡ ಪ್ಯಾಕಿಂಗ್ ಮಾಡಿದ್ದಾಗಿದೆ. ಈಗ ನಾವು ಸೈಡ್ಸು ಹೊಲಿಗೆ ಕಾಣಬಾರ್ದು ಅಂಥೇಳಿ ಈ ಥರ ಪೈಪಿಂಗನ್ನು ಕೊಟ್ಟು ಫಿನಿಷ್ ಮಾಡಿದ್ರೆ ಆಯಿತು ಕೆಲಸ. ನೋಡಿ ಈ ಥರ ಲಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಥರ ಮಾಡಿಬಿಟ್ಟು 1.5 ಇಂಚ್ ಆಗುವಷ್ಟು ಅಗಲ ಪಟ್ಟಿಗಳನ್ನು ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆದಷ್ಟು ನಾವು ಒಳಗೆ ಯಾವ ಲೈನಿಂಗ್ ಬಟ್ಟೆ ಬಳಸ್ತೀವೋ ಅದೇ ಕಲರಿನ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಸೊ ಈಗ ನಾನು 4 ಕಡೆನೂ ಪೈಪಿಂಗ್ ಮಾಡಿದ್ದಾಗಿದೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು. ಟ್ರೆಂಡಿಯಾಗಿರುವ ಸ್ಲಿಂಗ್ ಬ್ಯಾಗ್ ರೆಡಿ ಆಯಿತು. ನೋಡಿ ಇದನ್ನು ನೀವು
ಹೊಲಿತೀರಾ, ಹೊಲಿಗೆ ಮಾಡ್ತೀರಾ ಅಂತಂದರೆ ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಮಾಡಿಕೊಡ್ಬೋದು, ಗಿಫ್ಟ್ಸ್ ಆಗಿ ಕೊಡ್ಬೋದು ಅಲ್ವಾ. ಎಷ್ಟು ಚೆನ್ನಾಗಿದೆ, ಮಾಡಿ ನೋಡಿ ನೀವು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಕೂಡ ನಾನು ಭಾವಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ರೀತಿಯ ಬ್ಯಾಗನ್ನು ಮಾಡೋದ್ರ ಜೊತೆ ನಾನು ಬರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.